ಅರಣ್ಯಕಾಂಡ 17ನೇ ಅಧ್ಯಾಯ 5ನೇ ವಾಕ್ಯ. ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ಇಸ್ರಾಯೇಲ್ಯರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಗುಣುಗುಟ್ಟುವಿಕೆಯು ನನಗೆ ಇನ್ನು ಕೇಳಿಸದಂತೆ ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಅಂದನು. ಈ ವಾಕ್ಯದಲ್ಲಿ ದೇವರು ಲೇವಿ ಕುಲವನ್ನು ತನಗೋಸ್ಕರ ಆರಿಸಿಕೊಂಡಿದ್ದೇನೆಂಬುದನ್ನು ಸ್ಪಷ್ಟವಾಗಿ ತಿಳಿಸುವಂತೆ ಕಾರ್ಯಗಳನ್ನು ಮಾಡುತ್ತಾ ಇರುವಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಯೇಲ್ಯರಲ್ಲಿ ಹಲವಾರು ಗೊಂದಲಗಳನ್ನು ಎಬ್ಬಿಸುವಂಥ ವ್ಯಕ್ತಿಗಳು ಇದ್ದರು. ಅವರು ಆರೋನನಿಗೆ ವಿರೋಧವಾಗಿ, ಮೋಶೆಗೆ ವಿರೋಧವಾಗಿ, ನೀವು ಮಾತ್ರ ದೇವರ ಸೇವೆ ಮಾಡಬೇಕಾ, ನೀವು ಮಾತ್ರ ಏನೋ ದೊಡ್ಡವರಂತೆ ತೋರಿಸಿಕೊಳ್ಳುತ್ತಾ ಇದ್ದೀರಿ, ದೇವರ ಮುಂದೆ ಎಲ್ಲರೂ ಕೂಡ ಒಂದೇ, ಈ ರೀತಿಯಾಗಿ ಹಲವಾರು ವಿಷಯಗಳನ್ನು ಗೊಂದಲವನ್ನುಂಟು ಮಾಡುವಂತೆ ಎಬ್ಬಿಸಿದಾಗ ದೇವರಾದರೂ ಅವರ ಗುಣುಗುಟ್ಟುವಿಕೆಯನ್ನ ಕೇಳಿ ಆರೋನನನ್ನ ತನ್ನ ಯಾಜಕ ಸೇವೆಗಾಗಿ ಆರಿಸಿಕೊಂಡಿದ್ದೇನೆಂಬುದಾಗಿ ಸ್ಪಷ್ಟವಾಗಿ ತಿಳಿಸುವಂತೆ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗಿ ಇಸ್ರಾಯೇಲ್ಯರ 12 ಕುಲಗಳಿಂದ 12 ಕೋಲುಗಳನ್ನು ತಂದು ದೇವದರ್ಶನ ಗುಡಾರದಲ್ಲಿ ಇಡುವಂತೆ ಹೇಳಿದರು. ಯಾರ ಕೋಲು ಮರುದಿನ ಚಿಗುರುಡದಿರುತ್ತದೋ ಅವರನ್ನು ದೇವರು ಮೆಚ್ಚಿದ್ದಾರೆ, ತನಗೋಸ್ಕರ ಆರಿಸಿಕೊಂಡಿದ್ದಾರೆಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆಂಬುದಾಗಿ ತಿಳಿಸಿದರು. ಅದೇ ಪ್ರಕಾರವಾಗಿ ಇಸ್ರಾಯೇಲ್ಯರಲ್ಲಿ 12 ಕುಲಗಳವರು 12 ಕೋಲುಗಳನ್ನು ತಂದುಕೊಟ್ಟರು. ಅದರಲ್ಲಿ ಆರೋನನ ಕೋಲು ಕೂಡ ಇತ್ತು. ಮೋಶೆ ಅದನ್ನು ದೇವದರ್ಶನ ಗುಡಾರದಲ್ಲಿ ಇಟ್ಟು ಬೆಳಗ್ಗೆ ನೋಡಿದಾಗ ಆರೋನನ ಕೋಲು ಮಾತ್ರವೇ ಅದು ಚಿಗುರಿ ಮೊಗ್ಗು ಬಿಟ್ಟು ಹೂವರಳಿ ಬಾದಾಮಿಯ ಹಣ್ಣುಗಳನ್ನು ಫಲಿಸಿತು. ಈ ರೀತಿಯಾಗಿ ಒಂದೇ ರಾತ್ರಿಯಲ್ಲಿ ದೇವರು ಅದ್ಭುತವನ್ನ ಮಾಡಿ ತಾನು ಆರಿಸಿಕೊಂಡಿರುವಂತವರ ವಿಷಯವಾಗಿ ಒಂದು ಸ್ಪಷ್ಟತೆಯನ್ನ ಉಂಟು ಮಾಡಿದರು. ಆ ರೀತಿಯಾಗಿ ಮಾಡುವಾಗ ದೇವರು ಹೇಳುತ್ತಾ ಇದ್ದಾರೆ, ನಿಮಗೆ ವಿರೋಧವಾಗಿ ಇನ್ನು ಮುಂದೆ ಇಸ್ರಾಯೇಲ್ಯರು ಗುಣುಗುಟ್ಟುವುದನ್ನು ನಿಲ್ಲಿಸಿ ಬಿಡುವ ಹಾಗೆ ನಾನಿದನ್ನ ಮಾಡುತ್ತೇನೆ ಎಂಬುದಾಗಿ. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತದ ವಿಷಯವಾಗಿ, ನಿಮ್ಮ ಜೀವಿತದಲ್ಲಿರುವಂಥ ದೇವರ ಉದ್ದೇಶಗಳ ವಿಷಯವಾಗಿ ಕೆಲವರು ವಿರೋಧವಾಗಿ ಎದ್ದಿರಬಹುದು, ಕೆಲವರು ಗುಣುಗುಟ್ಟುತ್ತಾ ಇರಬಹುದು, ನಿಮ್ಮನ್ನು ಅಡಗಿಸುವಂತೆ ತಿರಸ್ಕರಿಸುವಂತೆ ಮಾತುಗಳನ್ನು ಆಡುತ್ತಾ ಇರಬಹುದು. ಭಯಪಡಬೇಡಿ, ದೇವರ ಮುಂದೆ ದೃಢವಾಗಿ ನಿಲ್ಲಿರಿ. ಆತನ ಮುಂದೆ ನೀವು ನಿಲ್ಲುವುದಾದರೆ ಆತನು ನೀವು ಬೇಗನೆ ಚಿಗುರೊಡೆದು ಹೂಗಳನ್ನು ಬಿಟ್ಟು ಹಣ್ಣುಗಳನ್ನು ಕೊಡುವಂತೆ ವಿಶೇಷವಾದ ಫಲದಾಯಕ ಜೀವಿತವಾಗಿ ಮಾರ್ಪಡಿಸುತ್ತಾನೆ. ಅದನ್ನು ನೋಡುವಂಥವರ ಬಾಯಿಗಳು ಮುಚ್ಚಲ್ಪಡುತ್ತದೆ, ಗುಣುಗುಟ್ಟುವಂಥದ್ದು ಅಂತ್ಯವಾಗುತ್ತದೆ. ಆ ರೀತಿಯಾಗಿ ಗುಣುಗುಟ್ಟಿದವರು ನಿಮ್ಮ ಮುಂದೆ ಬಾಯಿ ಮುಚ್ಚಿಕೊಂಡು ನಿಮ್ಮ ದಯೆಗಾಗಿ ಆಗ್ರಹಿಸುವಂತೆ, ನಿಮ್ಮ ಮುಂದೆ ತಗ್ಗಿ ಬಗ್ಗಿ ಬರುವಂತೆ ವಿಷಯಗಳು ಬದಲಾಗುತ್ತವೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮ್ಮನ್ನು ಆರಿಸಿಕೊಂಡಿರುವುದರ ವಿಷಯವಾಗಿ ಎಂದಿಗೂ ಸಂದೇಹ ಪಡಬೇಡಿ. ಆ ಕರೆಯುವಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಅದನ್ನು ವಿರೋಧಿಸುವಂಥವರಿಗೆ ದೇವರೇ ಪಾಠವನ್ನು ಕಲಿಸುತ್ತಾರೆ. ಅವರ ಬಾಯನ್ನ ಮುಚ್ಚಿ ನಿಮ್ಮನ್ನು ಘನತೆಯಿಂದಲೂ ಮಾನ ಗೌರವಗಳಿಂದಲೂ ನಿಲ್ಲಿಸುವಂಥದ್ದು ದೇವರ ಜವಾಬ್ದಾರಿಯಾಗಿದೆ. ಆ ರೀತಿಯಾಗಿ ಮಾಡುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ಮನುಷ್ಯರು ಅನೇಕ ಗೊಂದಲಗಳನ್ನು ಎಬ್ಬಿಸುತ್ತಾ ಇರುವಾಗ ನೀನಾದರೂ ಆರೋನನನ್ನು ಆರಿಸಿಕೊಂಡಿದ್ದೆ ಎಂಬುದಾಗಿ ಸ್ಪಷ್ಟವಾಗಿ ತೋರ್ಪಡಿಸುವಂತೆ ಒಂದೇ ದಿನದಲ್ಲಿ ಅವನ ಕೋಲು ಚಿಗುರೊಡೆದು ಮೊಗ್ಗು ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿದ ಹಾಗೆ ಈ ದಿವಸಗಳಲ್ಲಿ ಕರ್ತನೆ ನಿನ್ನ ಮಕ್ಕಳನ್ನು ನೀನು ಆರಿಸಿಕೊಂಡಿದ್ದೀಯ. ಅವರ ಜೀವಿತದಲ್ಲಿ ನೀನು ಸ್ಪಷ್ಟವಾದಂಥ ಉದ್ದೇಶಗಳನ್ನು ಇಟ್ಟಿದ್ದೀಯಾ ಎಂಬುದನ್ನು ಸ್ಪಷ್ಟವಾಗಿ ಪ್ರಕಟಿಸುವಂತೆ ಜೀವಿತಗಳನ್ನು ವಿಶೇಷವಾಗಿ ನೀನು ಅಭಿವೃದ್ಧಿ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಬೇಗನೆ ಅಪ್ಪ ಬೆಳೆದು ಬರಲಿ, ಅಭಿವೃದ್ಧಿಗಳು ಉಂಟಾಗಲಿ, ಮಾರ್ಗಗಳು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಹೋಗಿ ಸಕಲ ಸಮೃದ್ಧಿಯ ಜೀವಿತವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು. ಈ ದಿವಸ ಮೊದಲುಗೊಂಡು ಕರ್ತನೆ ಅದ್ಭುತ ಕಾರ್ಯಗಳು ನಡೆಯಲಿ. ನೀನಪ್ಪ ಮನುಷ್ಯರ ಗುಣಗುಟ್ಟುವಿಕೆಯನ್ನು ನಿಲ್ಲಿಸಿ ಬಿಡು. ನಿನ್ನ ಮಕ್ಕಳನ್ನಪ್ಪ ಕೀರ್ತಿ ಸ್ತೋತ್ರಕ್ಕೆ ಗುರಿ ಮಾಡು. ಘನತೆಯನ್ನಪ್ಪ ಮೇಲುಗಳನ್ನು ಅನುಗ್ರಹಿಸು. ಎಲ್ಲ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಮಾತ್ರ ಸಲ್ಲಲಿ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.